ಒಂದು ಮರಸೂರು ಮಡಿವಾಳ ಗ್ರಾಮದಲ್ಲಿ ಬಹಳ ಪ್ರಮುಖವಾಗಿ ದೇವತೆ ಅಂದರೆ ಮಾತೆ ದೇವತೆ ಬಂಡಿ ಮಹಾಕಾಳಿ ಅಂತ. ಆ ಹೆಸರನ್ನೇ ನಾವು ಕೇಳಿದ್ರೇ ನಮಗೆ ಒಂದು ರೀತಿ ಮೈಯೆಲ್ಲ ಜುಮ್ ಅನ್ನುತ್ತೆ. ಯಾಕಂದ್ರೆ ಆ ಮಾತೆಯಲ್ಲಿರುವಂತಹ ಆ ಒಂದು ಶಕ್ತಿ ಆ ಥರ ಇದೆ. ಈ ಒಂದು ದೇವರು ಇಲ್ಲಿ ಬಂದು ನೆಲೆ ಊರಿ ಸುಮಾರು ವರ್ಷಗಳು, ಶತಮಾನ ವರ್ಷಗಳಾಗಿದೆ. ಗಂಗರ ಮತ್ತು ಚೋಳರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಅಂತ ಪ್ರತೀತಿ ಇದೆ. ಅದೇ ರೀತಿ ಈ ಒಂದು ಜಾತ್ರಾ ಮಹೋತ್ಸವನ್ನ ಪ್ರತಿ 5 ವರ್ಷಕ್ಕೊಮ್ಮೆ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಬಹಳ ವಿಶೇಷವಾಗಿ ಜಾತ್ರೆ ಏನಂದ್ರೆ ತೇರುಗಳು ಬರುತ್ತೆ. ತೇರು ಅಂದ್ರೆ ಕುರ್ಜು ಅಂತ ನಾಟಿ ಭಾಷೆಯಲ್ಲಿ ಹೇಳ್ತೀವಿ, ಆಡು ಭಾಷೆಯಲ್ಲಿ ತೇರುಗಳು ಅಂತ. ಸುಮಾರು 100 ಅಡಿಗಳಷ್ಟು ಎತ್ತರದ ತೇರುಗಳು ಈ ಒಂದು ಗ್ರಾಮಕ್ಕೆ ಬೇರೆ ಬೇರೆ ಪಕ್ಕದ ಗ್ರಾಮಗಳಿಂದ ಬರ್ತಾ ಹೋಗುತ್ತೆ. ಅದರ ಮುಖಾಂತರ ಆ ಊರಿನ ಎಲ್ಲ ಜನರು, ಸುಮಾರು ಲಕ್ಷಾಂತರ ಜನರು ಆ ತೇರನ್ನ 101 ಎತ್ತುಗಳ ಜೊತೆಗಳಲ್ಲಿ ಕರ್ಕೊಂಡು ಈ ಗ್ರಾಮಕ್ಕೆ ಬರ್ತಾರೆ. ಸುಮಾರು 3 ಕಿಲೋಮೀಟರು ಎಲ್ಲ ಊರುಗಳ ಒಳಗಡೆ ಮನೆಗಳ ಮಧ್ಯದಲ್ಲಿ ದಾರಿಗಳಲ್ಲಿ ಬರ್ಕೊಂಡು ಹೊಲ ಗದ್ದೆಗಳಲ್ಲಿ ಹಳ್ಳ ಕೊಳ್ಳಗಳನ್ನು ನೋಡದೇನೆ ನೇರವಾಗಿ ಆ ದೇವಿಯ ಮಹಿಮೆಯ ಮುಖಾಂತರ ಈ ಬಂದು ಇಲ್ಲಿ ಸೇರುತ್ತೆ. ಅದು ಮರಸೂರು ಕುರ್ಜ ಆಗಿರುತ್ತೆ. ಅದೇ ರೀತಿ ನಮ್ಮ ಪಕ್ಕದ ಊರು ಶೆಟ್ಟಳ್ಳಿ ಗ್ರಾಮ, ಆ ಗ್ರಾಮದಿಂದ 9 ಅಂಕಣದ ತೇರು ಈ ಒಂದು ಮಹಾಕಾಳಿ ಸನ್ನಿಧಿಗೆ ಬರುತ್ತೆ. 9 ಅಂಕಣ ಅಂದರೆ ಸುಮಾರು 80 ಅಡಿಗಳಷ್ಟು ಉದ್ದ ಇರುತ್ತೆ. ಅದನ್ನ 2 ತಿಂಗಳಿಂದ ಅದನ್ನ ಪ್ರಿಪೇರ್ ಮಾಡ್ತಾರೆ. ಶ್ರದ್ಧಾ ಭಕ್ತಿಯಿಂದ ಯಾವುದೇ ಅಹಿತಕರ ಘಟನೆ ಆಗದೆ ತುಂಬ ಮುತುವರ್ಜಿಯಿಂದ ಆ ತೇರನ್ನ ಕಟ್ತಾರೆ. ಪ್ರತ್ಯೇಕವಾಗಿ ನಾವು ಬೇರೆ ಕಡೆ ತೇರುಗಳನ್ನು ನೋಡ್ಬೋದು, ಅಂದರೆ ಉಡುಪಿ ಇರ್ಬೋದು ಅಥವಾ ಬೇರೆ ಬೇರೆ ಪ್ರಮುಖ ದೇವಸ್ಥಾನಗಳಲ್ಲಿ ಈ ತೇರು ಅಂದರೆ ಕೇವಲ ಒಂದು 10 ಅಡಿನೋ 20 ಅಡಿನೋ ಇರುತ್ತೆ. ಆದರೆ ಇಲ್ಲಿನ ಮಹಿಮೆ ಕುರುಜು ಏನಂದರೆ ಸುಮಾರು 100 ಅಡಿಗಳಷ್ಟು ಎತ್ತರ ಇರುತ್ತೆ. ಅದರ ಜೊತೆಯಲ್ಲಿ 101 ಎತ್ತುಗಳು ಜೊತೆಯ ಮುಖಾಂತರ ಇಲ್ಲಿಗೆ ಬರುತ್ತೆ. ಆ ಶೆಟ್ಟಳ್ಳಿ ತೇರು ಸಹ ಈ ಬಂಡಿ ಮಹಾಕಾಳಿಯ ಆ ದೇವಸ್ಥಾನದ ಹತ್ರ ಸುಮಾರು ಜನಸ್ತೋಮಗಳ ಮುಖಾಂತರ ಬರುತ್ತೆ. ಇನ್ನೊಂದು ಗ್ರಾಮ ಅಂದ್ರೆ ನಮ್ಮ ಪಕ್ಕದ ಗ್ರಾಮ ಹಳೇಊರು ಅಂತ. ಆ ಹಳೇಊರು ಗ್ರಾಮದಿಂದನೂ ಸಹ ಸುಮಾರು 75 ಅಡಿಗಳಷ್ಟು ಉದ್ದ ಇರುವಂತಹ ತೇರು ಈ ಒಂದು ಗ್ರಾಮಕ್ಕೆ ಬರುತ್ತೆ. ಎಲ್ಲ 3 ತೇರುಗಳು ಈ ದೇವಸ್ಥಾನ ಬಂಡಿ ಮಹಾಕಾಳಿ ದೇವಸ್ಥಾನದ ಹತ್ರ ಬಂದು ಸೇರುತ್ತೆ. ಈ ತೇರುಗಳ ಪ್ರತೀಕ ಏನಂದ್ರೆ ಮರಸೂರು ಗ್ರಾಮದಿಂದ ಬರುವ ತೇರನ್ನ ಅಕ್ಕ ಅಂತ ಕರೀತಾರೆ. ಈ ಶೆಟ್ಟಳ್ಳಿ ಗ್ರಾಮದಿಂದ ಬರುವಂತಹ ತೇರನ್ನ ತಂಗಿ ಅಂತ ಕರೀತಾರೆ. ಮೊದಲಿಗೆ ಅಕ್ಕ ಬಂದು ಇಲ್ಲಿ ನಿಂತ್ಕೊಂಡ್ಬಿಡುತ್ತೆ ದೇವಸ್ಥಾನದ ಹತ್ರ. ತಂಗಿ ತೇರದಂತಹ ಶೆಟ್ಟಳ್ಳಿ ತೇರು ಬಂದು ತಂಗಿಯನ್ನ ನೋಡಿದಾಗ ಮತ್ತೆ ಅಕ್ಕ ತಂಗಿಯನ್ನ ನೋಡಿದಾಗ ಮಾತ್ರನೇ 2 ತೇರು ಅಲ್ಲಿಂದ ಮುಂದೆ ಹೋಗುತ್ತೆ. ಇಲ್ಲ ಅಂದ್ರೆ ಆ ತೇರುಗಳು ಅಲ್ಲಿಂದ 1 ಅಡಿ ಸಹ ಮುಂದೆ ಹೋಗೋದಿಲ್ಲ. ಆ ತರ ಪ್ರತೀಕ ಇದೆ. ಇದರ ಅರ್ಥ ಇಷ್ಟೇ, ಮನೆಯಲ್ಲಿ ಎಲ್ಲರೂ ಬಾಂಧವ್ಯ ರೀತಿಯಲ್ಲಿ ಇರಬೇಕು, ಅಕ್ಕ ತಂಗಿಯರು ಒಳ್ಳೆ ಬಾಂಧವ್ಯನ ಬೆಳೆಸ್ಕೋಬೇಕಂತ ಹೇಳಿ ನಮ್ಮ ಸಂಸ್ಕೃತಿಯನ್ನ ಈ ತೇರುಗಳ ಮುಖಾಂತರ ತೋರಿಸ್ತಾ ಹೋಗ್ತೀವಿ. ಅದೇ ರೀತಿ ಇನ್ನು ಬಂಡಿ ಮಹಾಕಾಳಿ ದೇವರ ಬಗ್ಗೆ ಹೇಳ್ಬೇಕಂದ್ರೆ ನಮಗೆಲ್ಲ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಆ ತಾಯಿನೇ ತುಂಬಾ ಭಯಾನಕವಾದಂತಹ ತಾಯಿ. ನಮ್ಮ ಜನಕ್ಕೆ, ಎಷ್ಟೋ ಜನಕ್ಕೆ ಅಹಿತಕರ ಘಟನೆಗಳು, ನೆಗೆಟಿವ್ ಎನರ್ಜಿ ಇರುತ್ತೆ. ಆ ನೆಗೆಟಿವ್ ಎನರ್ಜಿಯನ್ನೆಲ್ಲ ದೂರ ಮಾಡುವಂತಹ ದೇವತೆ. ಮತ್ತೆ ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ಹೋಮ ನಡೆಯುತ್ತೆ. ಆ ಹೋಮದಲ್ಲಿ ಸುಮಾರು ಮೂಟೆ ಗಟ್ಟಲೆ ಮೆಣಸಿನಕಾಯಿಯನ್ನ ಹಾಕ್ತಾರೆ. ಆದರೆ ಯಾವುದೇ ಭಕ್ತಾದಿಗಳಿಗೆ ಅದು ತೊಂದರೆಯನ್ನ ಕೊಡೋದಿಲ್ಲ. ಆ ಮೆಣಸಿನಕಾಯಿ ಎಷ್ಟು ಘಾಟಿರುತ್ತೆ. ಆದರೆ ಈ ಶಕ್ತಿ ಏನಂದ್ರೆ ಇಲ್ಲಿ ಬರುವಂತಹ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಆ ನೆಗೆಟಿವ್ ಎನರ್ಜಿ ಎಲ್ಲ ಆ ಮೆಣಸಿನಕಾಯಿ ಮುಖಾಂತರ ಹೊರಗೆ ಹೋಗುತ್ತೆ. ಆ ರೀತಿಯಂತಹ ಪ್ರತೀಕ ಇದೆ. ಸೊ ಅದೇ ರೀತಿ ನಮ್ಮ ಊರಿನಲ್ಲಿ ಈ ಒಂದು ಮರಸೂರು ಮಡಿವಾಳ ಗ್ರಾಮದಲ್ಲಿ ಸಿಡಿ ಬಂಡಿಯನ್ನ ನಾವು ಮಾಡ್ತಾ ಹೋಗ್ತೀವಿ. ಆ ಸಿಡಿ ಬಂಡಿಯ ವಿಶೇಷತೆ ಏನಂದ್ರೆ 4 ಚಕ್ರಗಳು ಕಲ್ಲಿನ ಚಕ್ರಗಳು. ಸುಮಾರು 100-200 ವರ್ಷಗಳ ಹಿಂದೆಯಿಂದ ಅದೇ ಕಲ್ಲನ್ನ ನಾವು ಉಪಯೋಗಿಸ್ತಾ ಇದ್ದೀವಿ. ಆ ಕಲ್ಲಿನ ಮುಖಾಂತರ ಸಿಡಿ ಬಂಡಿಯನ್ನ ನಾವು ಈ ಗ್ರಾಮಗಳ ಸುತ್ತ ಹಾಕೊಂಡು ಈ ದೇವಸ್ಥಾನದ ಬಳಿಗೆ ತರ್ತೀವಿ. ಆ ಸಿಡಿ ಬಂಡಿಯ ವಿಶೇಷತೆ ಏನಂದ್ರೆ ಮೊದಲು ಬಂಡಿ ಮಹಾಕಾಳಿ ತಾಯಿ ಬಂಡಿಯ ಮುಖಾಂತರ ಈ ಗ್ರಾಮಕ್ಕೆ ಬರ್ತಾರೆ. ಈ ಗ್ರಾಮಕ್ಕೆ ಬಂದು ಇಲ್ಲಿ ನೆಲೆ ಊರ್ತಾರೆ ಅಂತ ಹೇಳುವಂತಹ ಪ್ರತೀತಿ ಇರೋದ್ರಿಂದ ಆ ಸಿಡಿಬಂಡಿಯನ್ನ ಈ ಮರಸೂರು ಮಡಿವಾಳದ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಕಲ್ಲಿನ ಚಕ್ರಗಳ ಮುಖಾಂತರ ನಾವು ಕರ್ಕೊಬಂದು ಈ ದೇವಸ್ಥಾನದ ಬಳಿ ಬಿಡ್ತೀವಿ. ಆ ದೇವಸ್ಥಾನದಲ್ಲಿ ಒಂದು ಬುಟ್ಟಿಯನ್ನ ಕಟ್ಟಿ ಒಂದು ಕೋಲನ್ನ ಕಟ್ಬಿಟ್ಟು ಅದ್ರ ಜೊತೆಯಲ್ಲಿ ನಾವು ಯಾವುದೇ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಗಳಿರಲಿ ಅಥವಾ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ಸ್ ಇರಲಿ ಅಥವಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ತುಂಗಕ್ಕೆ ಹೋಗಲಿ ಅಥವಾ ಯಾವುದೇ ರೀತಿ ತೊಂದರೆಗಳಿದ್ರೂ ಸಹ ಆ ಸಿಡಿಬಂಡಿಯಲ್ಲಿ ಆ ಮಕ್ಕಳನ್ನು ಆ ಬುಟ್ಟಿಯೆಲ್ಲ ಕೂರಿಸಿ 3 ಸುತ್ತುಗಳನ್ನು ಹಾಕಿಸ್ತೀವಿ. ಆ 3 ಸುತ್ತುಗಳು ಹಾಕಿಸ್ಮೇಲೆ
ಆ ಒಂದು ಏನೇ ಅವ್ರ ಅಹಿತಕರ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದೆಲ್ಲ ಹೋಗ್ಬಿಡುತ್ತೆ. ಆ ಪ್ರತೀಕವನ್ನ ನೀವು ಈಗಾಗಲೇ ನೋಡಿದ್ದೀರಾ, ಅದನ್ನ ನೀವು ಚಿತ್ರೀಕರಣ ಸಹ ಮಾಡಿದ್ದೀರಾ. ಅದೊಂದು ನಮ್ಮ ಊರಿನ ವಿಶೇಷತೆ. ನೀವು ಬೇರೆ ಎಲ್ಲೇ ಹೋದ್ರೂ ನೀವು ರಥಗಳನ್ನ ನೋಡ್ಬೋದು, ಬಟ್ ಈ ಸಿಡಿಬಂಡಿ ಅನ್ನೋದನ್ನ ಪ್ರಪ್ರಥಮವಾಗಿ ಇದೇ ಗ್ರಾಮದಲ್ಲೇ ನೋಡ್ತೀವಿ ನಾವು ಸಿಡಿಬಂಡಿಯನ್ನ. ಆ ಸಿಡಿಬಂಡಿಯ ವಿಶೇಷತೆನೇ ಆ ರೀತಿ. ಈಗಾಗಲೇ ನೀವು ಕಣ್ ತುಂಬಿಸ್ಕೊಂಡಿದ್ರ ಆ ದೃಶ್ಯಗಳನ್ನ. ಯಾವುದೇ ಮಕ್ಕಳಿಗೆ ಏನೇ ತೊಂದರೆ ಆದ್ರೂ ಆ ಸಿಡಿಯಲ್ಲಿ ಕೂರಿಸಿ 3 ಸುತ್ತನ್ನ ಹೊಡೆಸಿದ್ರೆ ಸಾಕು, ಎಲ್ಲ ಆ ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ, ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಈ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಜಾತ್ರೆ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದ್ರೆ ಸುಮಾರು 10 ಲಕ್ಷದಿಂದ 15 ಲಕ್ಷ ಜನ ಸೇರ್ತಾರೆ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನವನ್ನ ಸೇರುವಂತಹ ಜಾತ್ರೆ ಇದು ಅಂತ ಪ್ರತೀಕ ಇದೆ. ಸೊ ಈ ಜಾತ್ರೆ ಈಗಾಗಲೇ ನಿನ್ನೆ ನಡೆದಂತಹ ಜಾತ್ರೆಯಲ್ಲಿ ತೇರುಗಳು ಬರುವಾಗ ಜನಸ್ತೋಮನೆ ತುಂಬಿಕೊಂಡಿತ್ತು. ಅಂತಹ ಜಾತ್ರೆ ಈ ಒಂದು ಮರಸೂರು ಮಡಿವಾಳ ಗ್ರಾಮದಲ್ಲಿ 7 ಗ್ರಾಮಗಳು ಸೇರಿಕೊಂಡು, 7 ಗ್ರಾಮಗಳಂದ್ರೆ ನಾಗನಾಯಕನಹಳ್ಳಿ, ಮರಸೂರು, ಮಡಿವಾಳ, ಹಳೇಯೂರು, ಶೆಟ್ಟಳ್ಳಿ, ಆಡಸನಹಟ್ಟಿ, ಬಂಡಾಪುರ, ಈ ಎಲ್ಲ ಗ್ರಾಮಗಳು ಸೇರಿಕೊಂಡು 7 ಗ್ರಾಮಗಳು ಈ ಜಾತ್ರೆಯನ್ನು ಆಚರಣೆ ಮಾಡ್ತೀವಿ. ಈ ಜಾತ್ರೆಯಲ್ಲಿ ನಾವು ಭಾಗಿಯಾಗಿರೋದು, ಈ ಜಾತ್ರೆಯಲ್ಲಿ ನಾವು ಸೇರ್ಕೊಂಡಿರೋದು ನಮಗೆ ಬಹಳ ಸಂತೋಷ ಅಂತ ಅಂದ್ಕೊಟ್ಟಿದೆ. ಈ ಜಾತ್ರೆ ಇದೇ ರೀತಿ ನಡೀಲಿ, ಪ್ರತಿ 5 ವರ್ಷಕ್ಕೊಮ್ಮೆ ನಡೀತಾ ಹೋಗುತ್ತೆ. ಇದೇ ರೀತಿ ಜಾತ್ರೆ ಸುಸೂತ್ರವಾಗಿ ನಡೀಲಿ ಅಂತ ಆ ಬಂಡಿ ಮಹಾಕಾಳಿ ದೇವಿಯಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ. ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಬಂಡಿ ಮಹಾಕಾಳಿಯ ಮಹಿಮೆ ಒಂದು 2 ಇನ್ಸಿಡೆಂಟು ನಾವು ಈಗ ಈ ಜಾತ್ರೆಗೆ ಮುಂಚೆ ನಡೆದಿದ್ದನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾವುದಪ್ಪ ಅಂತಂದರೆ, ಈ ಜಾತ್ರೆ ವಿಶೇಷತೆ ಏನಂದರೆ 7 ಊರು ಸೇರಿ ಒಂದು ಒಮ್ಮತದಿಂದ ಮಾಡುವಂಥ ಜಾತ್ರೆ ಆಗಿರ್ತದೆ. ಯಾಕಂದರೆ ಈ 7 ಊರಿನಲ್ಲಿ ಯಾವುದೇ ಒಂದು ಊರು ಬೇಡ ತಿರಸ್ಕರಿಸಿದ್ರು ಅದನ್ನು ಜಾತ್ರೆನ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಎಲ್ಲರೂ ಒಪ್ಕೊಂಡ್ರೇ ಈ ಜಾತ್ರೆ ಮಾಡೋಕ್ಕಾಗ. ಯಾಕಂದರೆ ಈ ತಾಯಿ ಬಂದು 7 ಊರಿನ ಗ್ರಾಮ ದೇವತೆ. ಮಹಾಕಾಳಿ, ಬಂಡಿ ಮಹಾಕಾಳಿ ಇರೋದು 7 ಊರಿಗೂ ಸಂಬಂಧಪಟ್ಟವರು. ಒಂದು ನಾಯಕನಲ್ಲಿ, ಇನ್ನೊಂದು ಶೆಟ್ಟಳ್ಳಿ, ಇನ್ನೊಂದು ಮರ್ಸೂರು, ಇನ್ನೊಂದು ಮಡಿವಾಳ, ಆಮೇಲೆ ಆಡಸನಹಟ್ಟಿ, ಆಮೇಲೆ ಬಂಡಾಪುರ. ಈ 7 ಊರಲ್ಲೂ ಒಪ್ಕೊಂಡ್ರೆ ಮಾತ್ರ ಜಾತ್ರೆ ಕಂಟಿನ್ಯೂ ಮಾಡ್ತೀವಿ. ಜಾತ್ರೆಗೆ ಮುಂಚೆ ಆ ಅಮ್ಮನ ವರ ಕೇಳ್ತೀವಿ. ವರ ಅಂದರೆ ಹೂ ಕೊಡೋದು. ಆ ದೇವರ ಅಮ್ಮ ಹೂ ಕೊಟ್ರೆ ಜಾತ್ರೆ ಮುಂದುವರಿಸ್ತೀವಿ, ಇಲ್ಲಾಂದರೆ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಹಾಗೆ ಈ ಅಮ್ಮದ ಮಹಿಮೆ ಏನಂದರೆ, ಈ ಜಾತ್ರೆ ವಿಶೇಷತೆ ಮಾತಾಡೋದಾದ್ರೆ ಒಂದು ಊರಿನವರು ಒಪ್ಕೊಳ್ಳಿಲ್ಲ. ಯಾಕಂದರೆ ಈ ಪ್ರೆಸೆಂಟ್ ಸಿಚುವೇಶನ್ ಮಳೆ ಇಲ್ಲ, ಬೆಳೆ ಇಲ್ಲ, ನಾವು ಮಾಡೋಕ್ಕಾಗೋದಿಲ್ಲ, ನಮ್ಗೆ ಆ ಶಕ್ತಿ ಇಲ್ಲ ಅನ್ನೋ ಪ್ರಸ್ತಾಪ ಮಾಡಿದ್ರು. ಹಾಗೆ ಮಾತು ಬೆಳೆದಾಗ ಒಬ್ರು ಇದ್ಕೊಂಡು, ಇವಾಗ ಮಳೆ ಬಂದರೆ ನೀವು ಜಾತ್ರೆ ಮಾಡ್ತೀರಾ ಅನ್ನೋ ಪ್ರಶ್ನೆ ಬಂದಾಗ ಆ ಊರಿನವರು ಒಪ್ಕೊಂಡು, ಮಳೆ ಬರಲಿ ಆಮೇಲೆ ನೋಡೋಣ ಜಾತ್ರೆ ಮಾಡೋದು ಬೇಡ ಅಂತ ಖಾರವಾಗಿ ಮಾತಾಡಿದ್ರು. ಅದೇನು ಅದ್ಭುತನೋ ಇಲ್ಲ, ಅಮ್ಮ ಜಾತ್ರೆ ಮಾಡಿಸ್ಕೋಬೇಕು ಅಂತ ಇಷ್ಟಪಟ್ಟನೋ ಏನೋ ಗೊತ್ತಿಲ್ಲ. ಅದೇ ದಿನ ರಾತ್ರಿ ಭಾರಿ ತುಂಬ ಮಳೆ ಬಂದಿತ್ತು. ಎಲ್ಲರಿಗೂ ಒಂಥರ ಮಳೆ ಬಂದಿದ ತಕ್ಷಣ ಎಲ್ಲರಿಗೂ ಭಯ ಬಂದ್ಬಿಟ್ಟು ಆ ಊರಿನವ್ರಿಗೆ. ಯಾಕಂದರೆ ಆ ತಾಯಿ ಶಕ್ತಿ ಆ ರೀತಿ ಇದೆ. ಇಲ್ಲಿ ನಾವು ಮೊನ್ನೆ ಈ ಜಾತ್ರೆ ಮುಂಚೆ ನಡೆದಿದ್ದಂತೆ. ಆಮೇಲೆ ನೆಕ್ಸ್ಟ್ ದಿನವೇ ಎಲ್ಲ ಊರಿನವರೆಲ್ಲ ಬಂದು ತಪ್ಪಾಯಿತು ಅಂತ ಕೇಳಿ ಅಲ್ಲಿ ಮರಿ ಹೊಡೆದು ಪೂಜೆ ಮಾಡಿ, ಇದೊಂದ್ಸತಿ ನಾವು ಈ ಥರ ಮಾತಾಡೋದಿಲ್ಲ ಅನ್ನೋ ಥರ ಬೇಡ್ಕೊಂಡ್ಮೇಲೆ ಅವ್ರಿಗೆ ಆಮೇಲೆ ಜಾತ್ರೆನ ಕಂಟಿನ್ಯೂ ಮಾಡಿದ್ರು. ಅದೇ ರೀತಿ ನಮ್ಮೂರಿನವರೇ ಒಬ್ಬರು ತುಂಬ ಹುಷಾರಿಲ್ಲದೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಏನು ICU ಸ್ಟೇಜಲ್ಲಿ ಇರಬೇಕಾದ್ರೆ, ICUಲಿ ಇರಬೇಕಾದ್ರೆ ಡಾಕ್ಟ್ರು ಹೇಳಿದ್ರು, ಇನ್ನು ನಮ್ಮ ಕೈಯಲ್ಲಿ ಆಗಲ್ಲಪ್ಪ, ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿದ್ರು. ಅದು ಅದ್ಭುತವಾದ ಒಂದು ಘಟನೆ ಆಯಿತು. ತುಂಬ ಪಲ್ಸ್ ರೇಟು ಕಡಿಮೆ ಆಗ್ಬಿಟ್ಟಿತ್ತು, ಎಲ್ಲ ಆಗ್ಬಿಟ್ಟಿತ್ತು. ಅದೇ ನಾವು ಮನೆಯವರು ಕುಳಿದವ್ರು ಬಂದು ಪೂಜೆ ಮಾಡಿ ಆ ಅಮ್ಮನ ಹತ್ರ ನಕ್ಷತೆನೂ ಆ ಭಂಡಾರ ತಗೊಂಡೋಗಿ ಆ ಪೇಷಂಟ್ ಮೇಲೆ ಹಾಕಿದಾಗ ಅದು ಅದ್ಭುತ ಏನಂತ ಗೊತ್ತಿಲ್ಲ, ಸ್ಲೋ ರಿಕವರಿ ಆಗ್ಬಿಟ್ಟು. ಡಾಕ್ಟ್ರೇ ಹೇಳ್ತಾರೆ, ಡಾಕ್ಟ್ರೇ ಹೇಳ್ತಾರೆ, ಕಣ್ಣಿಗೆ ನಾವು ನೋಡುತ್ತದೆ ಘಟನೆ. ಏನಪ್ಪ ಅಂತಂದರೆ ಈ ರೀತಿ
ಸಡನ್ ಆಗಿ ಈ ಥರ ಚೇಂಜಸ್ ಇರ್ತಲ್ಲಿ ಆಗಿದ್ದು ನಮಗೆ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿ ಆ ರೀತಿ ಆ ತಾಯಿಗೆ ಬೇಕು ಅಂತಂದರೆ ಆ ತಾಯಿ ಆ ಪೂಜೆ ಮಾಡಿಸ್ಕೊತಾನೆ. ಈ ಎಷ್ಟೋ ಅಡೆತಡೆ ಬಂತು ಏಳೂರಲ್ಲಿ ಜಾತ್ರೆ ನಡೆಯೋಕ್ಕೆ ಆ ತಾಯಿ ಪೂಜೆ ಮಾಡಿಸ್ಕೊಂಡು, ಅದು ಯಾವ ಥರ ಪೂಜೆ ಅಂದರೆ ತುಂಬ ಅದ್ಭುತವಾದ ಪೂಜೆ ಮಾಡಿಸ್ಕೊಂಡಿದ್ದಾರೆ. ಆ ಅಮ್ಮನಿಗೆ ಇಷ್ಟ ಆಗಿದೆ, ಖುಷಿಯಾಗಿದ್ದಾಳೆ ಅನ್ನೋ ಭಾವನೆ ನಮ್ಮೆಲ್ಲ ಇದೆ. ಅದೇ ರೀತಿ ಒಂದ್ಸತಿ ಕಳ್ತನ ಆಗಿತ್ತು. ಊರವ್ರನ್ನೆಲ್ಲ ಏನಂದ್ಬಿಟ್ರು, ದೇವ್ರಿದ್ರೆ ಕಳ್ತನ ಆಗ್ತಾ ಇತ್ತಾ, ದೇವ್ರಿದ್ರೆ ಕಳ್ತನ ಹೆಂಗಾಗ್ತಾ ಇದೆ, ದೇವ್ರಿಲ್ಲ ಅನ್ನೋ ಮಾತು ಬಂದ್ಬಿಟ್ಟು ನಡೆದ ಸ್ವಲ್ಪ ದಿನದಲ್ಲಿ ಅಂದರೆ ಒಂದು ಮ್ಯಾಕ್ಸಿಮಮ್ ಒಂದು ಮಂತಲ್ಲಿ ಯಾರು ಕಳ್ತನ ಮಾಡಿದ್ರು ಅವರೆಲ್ಲರೂ ಬಂದು ಪೊಲೀಸರು ಕರ್ಕೊಂಡ್ಬಂದು ದೇವಸ್ಥಾನದಲ್ಲಿ ಇದು ಮಾಡಿ ಅಮ್ಮನ ಹತ್ರ ಕ್ಷಮೆ ಕೇಳಿಸಿ ಕರ್ಕೊಂಡ್ಬಂದಿದ್ದಾರೆ. ಇದು ಈ ಥರ ಸುಮಾರು ನಾವು ನೋಡಿದ ಅದ್ಭುತ ಇದು. ಅದಕ್ಕೆ ಮುಂಚೆ ಸುಮಾರು ನಡೆದಿದೆ, ಅದನ್ನು ನಮ್ಮ ಹಿರಿಯರಿಗೆ ಗೊತ್ತಿರುತ್ತೆ. ನಾವು ನಾವು ನೋಡ್ತಾ ಇರೋದೇ 3ನೇ ಜಾತ್ರೆ, ಇದು 3rd ಟೈಮ್ ನಾವು ನೋಡಿರೋ ಜಾತ್ರೆ. ಅದಕ್ಕೆ ಮುಂಚೆ ಇಷ್ಟು ಜಾತ್ರೆ ಆಗಲಿ ಆ ಅಮ್ಮನ ಅದ್ಭುತ ತುಂಬ ಇದೆ. ಬನ್ನಿ ಆ ಅಮ್ಮನ ದರ್ಶನ ತಗೊಳ್ಳಿ. ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ, ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ, ಸಕಲ ಚರಾಚರ ಚೇತನದಾಯಿನಿ.